ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಮೋದಿ ಮಾಸ್ಟರ್ ಪ್ಲ್ಯಾನಿಗೆ ವಿಪಕ್ಷಗಳು ಶೇಕ್. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಮಾಡ್ತಾರೋ ವಿಷಯಕ್ಕೆ ಕಾಂಗ್ರೆಸ್ ಹಾಗೂ ಮತ್ತು ಕಾಂಗ್ರೆಸ್ಸಿನ ವಿಪಕ್ಷಗಳು ಅಂದರೆ INDA IA ಆ ವಿಪಕ್ಷಗಳು ಕಾಕ್ರೋಚ್ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿತ್ತು. ಆದರೆ ಅವರು ಮಾಡಿದ ಸಪೋರ್ಟಿನಲ್ಲಿ ಮೋದಿ ರಾಜೀನಾಮೆ ಕೊಡಬೇಕು ಮತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಆದರೆ ನಿನ್ನೆ ಮಾಡಿದ ಮೋದಿ ಒಂದೇ ಒಂದು ವಿಡಿಯೋಗೆ ವಿಪಕ್ಷಗಳು ಶಾಕ್ ಆಗಿದೆ. ಎಸ್ ವೀಕ್ಷಕರೇ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರೆ ಮುಂದೆ ಬರುವ 29ರ ಎಲೆಕ್ಷನ್ನಲ್ಲಿ ಮೋದಿ ಸರ್ಕಾರ ಬೀಳುತ್ತೆ ಅಂತ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಪ್ಲ್ಯಾನ್ ಮಾಡಿದ್ವು. CJPಗೆ ಹಣದ ಸಹಾಯ ಮತ್ತು ಹೋರಾಟಕ್ಕೆ ಬೆಂಬಲನೂ ಸಹ ಘೋಷಿಸಿದ್ವು. ಆದರೆ ಮೋದಿಯವರು ಮಾಡಿದ ಒಂದೇ ಒಂದು ವಿಡಿಯೋದಿಂದ ವಿಪಕ್ಷಗಳು ಪರದಾಡುವ ಸ್ಥಿತಿಗೆ ಬಂದು ತಲುಪಿದ್ದಾರೆ. ವೀಕ್ಷಕರೇ, ಎಲ್ಲರೂ ಅಂದ್ಕೊಂಡಿದ್ರು ಮೋದಿಯವ್ರನ್ನ ಇಡೀ ದೇಶದ ಜನ ದ್ವೇಷಿಸ್ತಾರೆ, ಹಾಗೆ ಸ್ಟೂಡೆಂಟ್ಗಳು ಅವ್ರನ್ನ ಕೈ ಬಿಡ್ತಾರೆ ಅಂತ. ಆದರೆ ನಿನ್ನೆ ಮೋದಿಯವರು ಒಂದೇ ಒಂದು ವಿಡಿಯೋಗೆ फ्रेंड्स, मैं जानता हूं कि पेपर लीक 1 ಮಿಲಿಯನ್ ಫಾಲೋವರ್ಸು ಹೆಚ್ಚಾಗಿದ್ದಾರೆ. ಅದನ್ನು ನೋಡಿದ ವಿಪಕ್ಷಗಳು ಶಾಕ್ ಆಗಿದ್ದಾರೆ. ಯಾಕೆ ಅಂದರೆ, ಈ ನೀಟ್ ಪರೀಕ್ಷೆಯ ಇದರಿಂದ ಮೋದಿಯವರಿಗೆ ಹಿನ್ನಡೆಯಾಗುತ್ತೆ ಅಂತ ಕನಸು ಕಾಣ್ತಿದ್ದಂಥ ವಿಪಕ್ಷಗಳಿಗೆ ಈ ಫಾಲೋವರ್ಸ್ ನೋಡಿ ಬೆಚ್ಚು ಬಿದ್ದಿದ್ದಾರೆ. ಜೊತೆಗೆ ಮೋದಿ ಸರ್ಕಾರ ತುಂಬ ಕಠಿಣವಾದ ಒಂದು ನಿರ್ಧಾರವನ್ನು ತಗೊಂಡಿದೆ. ಏನಪ್ಪ ಅಂದರೆ, ನೀಟ್ ಪರೀಕ್ಷೆಯ ಹಗರಣದಲ್ಲಿ ಪೇಪರ್ ಲೀಕ್ ಮಾಡಿದ ವ್ಯಕ್ತಿ ಯಾರದೇ ಆಗಿರಲಿ ಅವರನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಅದರಲ್ಲೂ ಮೋದಿಯವರು, ನಮಗೆ ವಿದ್ಯಾರ್ಥಿಗಳ ಭವಿಷ್ಯನೇ ಮುಖ್ಯ, ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಯಾರು ಮಾಡಿದ್ದಾರೆ ಅವರನ್ನು ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಮೋದಿಯವರು ವಿಡಿಯೋ ಮಾಡಿ ಗುಡುಗಿದ್ದಾರೆ. पेपर लीक घटना से अब तक गुनहगारों को पकड़ा गया है, वे जेल में पड़े हैं. ವೀಕ್ಷಕರೇ, ಈ ವಿಷಯ ಕೇಳ್ತಿರ್ಬೇಕಾದ್ರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬೆಚ್ಚು ಬಿದ್ದಿವೆ. ಯಾಕಪ್ಪ ಅಂದರೆ, CJPಗೆ ಬೆಂಬಲವಾಗಿ ನಿಂತಿದ್ದಂಥ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಹಾಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಆರಂಭಿಸಿದೆ. ಅದರ ಜೊತೆಗೆ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಒಂದು ಕಠಿಣ ನಿರ್ಧಾರ ಏನಪ್ಪ ಅಂದರೆ, ಈ ಪೇಪರ್ ಲೀಕ್ ಮಾಡಿರೋ ವ್ಯಕ್ತಿ ಯಾರೇ ಆದರೂ 1 ಕೋಟಿ ದಂಡ ಮತ್ತು 10 ವರ್ಷ ಶಿಕ್ಷೆ ಅನ್ನೋದನ್ನ ಈಗಾಗಲೇ ಮೋದಿಯವರು ಅನೌನ್ಸ್ ಮಾಡಿದ್ದಾರೆ. ಈಗ CJPಯ ಸಂಸ್ಥಾಪಕ ಅವನಿಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. ಇದರ ಹಿಂದೆ ಏನಪ್ಪ ನಡೆಯುತ್ತೆ, ಇದರ ಭವಿಷ್ಯದೇನು ಅನ್ನೋದು. ಯಾಕೆ ಅಂದರೆ, CJPಯ ನಾಯಕ ಎಲ್ಲರ ವಿರುದ್ಧ ಎತ್ತಿ ಕಟ್ಟಿದ್ದಲ್ಲದೆ ಗಲುಬಿಗೆ ಕಾರಣವಾಗಿದ್ದ ಅವನನ್ನು ಅರೆಸ್ಟ್ ಮಾಡಲೇಬೇಕು, 1 ಕೋಟಿಯನ್ನು ದಂಡ ಕಟ್ಟಿಸಲೇಬೇಕು ಅನ್ನುವ ನಿರ್ಧಾರಕ್ಕೆ BJPಯ ಕೇಂದ್ರ ಸರ್ಕಾರ ಬಂದಿದಂಗಿದೆ. ಅಮಿತ್ ಶಾ ಅವರು ಇದಕ್ಕೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿ ಈಗಾಗಲೇ ನರೇಂದ್ರ ಮೋದಿಯವರಿಗೆ ವಿಷಯನ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಇವತ್ತು ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಈಗ ವಿಪಕ್ಷಗಳಿಗೆ ಎಲ್ಲಿಲ್ಲದ ನಡಕ ಸ್ಟಾರ್ಟ್ ಆಗಿದೆ. ಯಾಕಪ್ಪ ಅಂದರೆ, ಇಷ್ಟು ದಿನ ಮಾಡ್ತಾ ಇದ್ದ ಒಂದು CJPಯ ಪ್ರತಿಭಟನೆ ಹಿಂದೆ ಕೈವಾಡ ಸಪೋರ್ಟು ಯಾರು ಮಾಡ್ತಾ ಇದ್ರು ಅವರನ್ನು ಕೇಂದ್ರ ಸರ್ಕಾರ ಗಮನಿಸುತ್ತಲೇ ಬಂದಿತ್ತು. ಮತ್ತು ಈಗ ಮೊನ್ನೆ ನಡೆದಂಥ ಒಂದು ಗಲಭೆಯ ಕಾರಣಕ್ಕೆ ಸರ್ಕಾರದ ಆಸ್ತಿಗಳು ಎಷ್ಟು ನಾಶವಾಗಿದೆ, ಅದಕ್ಕೆ ಒಂದು ಗಂಭೀರವಾದ ಆ್ಯಕ್ಷನ್ ತಗೊಳ್ಳೇಬೇಕು. ಯಾಕೆಂದರೆ ಸೈಲೆಂಟಾಗಿ ನಡೀತಿದ್ದ ಪ್ರತಿಭಟನೆಯಲ್ಲಿ ಯಾವ ರೌಡಿಗಳು ಯಾವ ಕಿರಾತಕರು ಎಂಟ್ರಿ ಕೊಟ್ಟರು ಅಂದರೆ, ವಿಪಕ್ಷಗಳು ಕಳಿಸಿದಂಥ ವ್ಯಕ್ತಿಗಳು ಬಂದು ಗಲಾಟೆ ಎಬ್ಬಿಸಿದ ಮೇಲೆ ವಿದ್ಯಾರ್ಥಿಗಳು ಸಹ ಗಲಾಟೆ ಎದ್ದಿದ್ರು. ಇದರ ಪರಿಣಾಮ ಪೊಲೀಸ್ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಈಗ ವಿಪಕ್ಷಗಳು ಯಾರ್ಯಾರಿಗೆ ಅಮೌಂಟ್ ಕೊಟ್ಟಿದೆ, ಯಾವ್ಯಾವ ಅಕೌಂಟಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ನೀಟ್ ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಅದಕ್ಕೆ ತನಿಖೆಯನ್ನು ಆದೇಶಿಸಿದೆ. ಪರೀಕ್ಷೆ ಹಗರಣಕ್ಕೆ ಕೇಂದ್ರ ಸಚಿವ ಪ್ರಧಾನ್ ಅವರು ಕಾರಣ ಅಲ್ಲ, ಇದಕ್ಕೆ ಕಾಣದ ಕೈಗಳು ತುಂಬ ಇವೆ. ಅವರು ಯಾರು ಎಂದು ಪತ್ತಿ ಹಚ್ಚಿ ಜನರ ಮುಂದೆ ತಂದು ನಿಲ್ಲಿಸ್ತೀವಿ ಅಂತ
ನಿನ್ನೆ ಮಾಡಿದ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸಿಜೆಪಿ ಯುವಕರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನ್ ಅವರ ರಾಜೀನಾಮೆ ಪಡೆಯುತ್ತೆ ಅಂತ ಖುಷಿಯಾಗಿದ್ದ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು INDA ಪಕ್ಷಗಳ ಮಿತ್ರಕೂಟಗಳು ಇವರೆಲ್ಲರಿಗೂ ಈಗ ನರೇಂದ್ರ ಮೋದಿಯವರು ಒಂದು ವಿಡಿಯೋ ಮಾಡಿ ಶಾಕ್ ಕೊಟ್ಟಿರೋದಾಗಿದೆ. ನೀಟ್ ಪರೀಕ್ಷೆ ಹಗರಣ ಪೇಪರ್ ಲೀಕ್ ಆಗಿದ್ದು ಆಯಿತು, ಅದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಆಯಿತು. ಅದರ ಜೊತೆಗೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಬಾರದೆಂದು ಮತ್ತೆ ನೀಟ್ ಪರೀಕ್ಷೆಯನ್ನು ಮಾಡಿ ರಿಸಲ್ಟ್ನು ಅನೌನ್ಸ್ ಮಾಡಾಯಿತು. ಇದನ್ನು ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಅಸ್ತ್ರವಾಗಿ ಪ್ರಯೋಗಿಸಿ ನರೇಂದ್ರ ಮೋದಿಯವ್ರನ್ನ ಸೋಲಿಸೋದಕ್ಕೆ ಮತ್ತು ಕಟ್ಟಾಕೋದಕ್ಕೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಯಾವ ಕಾರಣಗಳು ಇರಲಿಲ್ಲ. ಯಾಕೆಂದರೆ ಆ ವ್ಯಕ್ತಿ ಇದುವರೆಗೂ 12 ವರ್ಷದಿಂದ ಒಂದು ಹಗರಣ ಆಗಿಲ್ಲ, ಯಾರ ಪರವಾಗಿಯೂ ನಿಂತು ವಾದ ಮಾಡಿಲ್ಲ. ಇಷ್ಟಾದರೂ ಈ ವ್ಯಕ್ತಿನ ಹೇಗಪ್ಪ ಕಟ್ಟಾಕೋದು ಅಂತ ಇದ್ದ ವಿಪಕ್ಷಗಳಿಗೆ ಈ ನೀಟ್ ಹಗರಣ ಒಂದು ಸಿಕ್ತು. ಇದನ್ನು ಅಸ್ತ್ರವಾಗಿ ಬಳಸಿಕೊಂಡ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಇದನ್ನು ಪ್ರಯೋಗ ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ ಮತ್ತು ವಿಪಕ್ಷಗಳಿಗೆ ಅದೇ ತಿರುಗುಬಾಣ ಆಗುವ ಮುನ್ಸೂಚನೆ ಕೊಟ್ಟಿದೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.